ಇನ್ಮುಂದೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಹಬ್ಬದೂಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಹೊತ್ತು ಬೀದಿ ನಾಯಿಗಳಿಗೆ ಚಿಕನ್ ರೈಸನ್ನು ಕೊಡಬೇಕು ಅಂತ ಈಗ GBA ನಿರ್ಧಾರವನ್ನ ಮಾಡಿದೆ. ನಾಯಿಗಳಿಗೆ ಮಾಂಸದ ಊಟವನ್ನು ಕೊಡಬಾರ್ದು, ಆಕ್ರಮಣಕಾರಿಯಾಗಿ ಬಿಹೇವ್ ಮಾಡುತ್ತೆ ಅಂತ ಕೆಲವೊಂದು ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು. ಅದರ ಮಧ್ಯೆ ಈಗ GBA 2 ಹೊತ್ತು ಬೀದಿ ನಾಯಿಗಳಿಗೆ ಚಿಕನ್ ರೈಸನ್ನು ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದೆ. ಅಷ್ಟಕ್ಕೂ ಬೀದಿ ನಾಯಿಗೆ 2 ಹೊತ್ತು ಆಹಾರ ಹಾಕೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಒಂದು ದಿನಕ್ಕೆ ₹102 ಬೇಕಾಗುತ್ತೆ. ಅದೇ ಒಂದು ತಿಂಗಳಿಗೆ ₹3035 ಬೇಕಾಗುತ್ತೆ. ವಿವಿಧ ಸಂಘ ಸಂಸ್ಥೆಗಳು ಕಲೆ ಹಾಕಿರೋ ಮಾಹಿತಿ ಪ್ರಕಾರ ಸಿಲಿಕಾನ್ ಸಿಟಿಯಲ್ಲಿ ಒಟ್ಟು 2206 ಬೀದಿ ನಾಯಿಗಳಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಎಲ್ಲ ಬೀದಿ ನಾಯಿಗಳಿಗೆ ಆಹಾರವನ್ನು ಒದಗಿಸೋದ್ರಿಂದ ಒಂದು ವರ್ಷಕ್ಕೆ ಅಂದಾಜು ಒಂದು 8 ಕೋಟಿಯಷ್ಟು ವೆಚ್ಚ ಆಗ್ಬೋದು. ಬೀದಿ ನಾಯಿಗಳು ಹೆಚ್ಚಾಗ್ತಾ ಆ ವೆಚ್ಚ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೀದಿ ನಾಯಿಗಳಿದೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 222, ಪೂರ್ವ ಪಾಲಿಕೆಯಲ್ಲಿ 193, ಹಾಗೆ ಪಶ್ಚಿಮ ಪಾಲಿಕೆಯಲ್ಲಿ 37, ಉತ್ತರ ಪಾಲಿಕೆಯಲ್ಲಿ 1623, ಹಾಗೆ ದಕ್ಷಿಣ ಪಾಲಿಕೆಯಲ್ಲಿ 131 ಬೀದಿ ನಾಯಿಗಳಿದೆ.